ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ನಮಸ್ಕಾರ. ಪ್ರೊಫೆಸರ್ ಎಂ.ಎನ್. ಸುಂದರಾಜ್ ಅವರ ಹಿರಿಯರ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಎಸ್.ಕೆ. ಕರೀಂ ಖಾನ್ ಈ ಹೆಸರು ಕೇಳಿದ್ದೀರಾ ಅಲ್ವಾ? ಕನ್ನಡ ಸಾಹಿತ್ಯ ಲೋಕದ, ಸಾಂಸ್ಕೃತಿಕ ಲೋಕದ ಬಲು ವಿಶಿಷ್ಟವಾದ ವ್ಯಕ್ತಿತ್ವ ಎಸ್.ಕೆ. ಕರೀಂ ಖಾನ್ ರದ್ದು. ನಟವರ ಗಂಗಾಧರ ಈ ಚಿತ್ರಗೀತೆಯನ್ನು ಕೇಳಿದ್ದೀರಾ ಅಲ್ವಾ? ಇಂಥ ಅನೇಕ ಚಿತ್ರಗೀತೆಗಳನ್ನ ರಚಿಸಿದ ಒಬ್ಬ ಕವಿ. ಮೂಲತಃ ಇವರ ತಂದೆ ಅಫ್ಘಾನಿಸ್ತಾನದಿಂದ ಬಂದವರು. 1905ನೇ ಇಸ್ವಿಯಲ್ಲಿ ಹುಟ್ಟಿದ ಎಸ್.ಕೆ. ಕರೀಂ ಖಾನ್ ಅವರು ಪೂರ್ಣ 100 ವರ್ಷ ಬದುಕಿ ಶತಾಯುಷಿಗಳಾದವರು. ಅನೇಕ ಚಿತ್ರಗೀತೆಗಳನ್ನ ಬರೆದಿದ್ದಾರೆ, ಅನೇಕ ಗೀತೆಗಳನ್ನ ರಚಿಸಿದ್ದಾರೆ. ಒಳ್ಳೆ ಸಾಹಿತಿ. ಅವರು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ವಿಧಾನ ಪರಿಷತ್ತಿಗೆ 2 ಬಾರಿ ಸದಸ್ಯತ್ವಕ್ಕೆ ನಾಮಕರಣಕ್ಕೆ ಅವಕಾಶವಿದ್ದಾಗ್ಲೂ ಅದನ್ನ ನಯವಾಗಿ ತಿರಸ್ಕರಿಸಿದಂತ ಒಬ್ಬ ಬಹಳ ಸರಳ ವ್ಯಕ್ತಿತ್ವ ಅವರು. ಒಂದು ಸಾರಿ ಸರ್ಕಾರ ಅವರಿಗೆ ಅವರ ಸಾಧನೆಯನ್ನ ಗುರುತಿಸಿ ಅವರಿಗೆ ಬೆಂಗಳೂರಿನಲ್ಲಿ ನಿವೇಶನ ಮಂಜೂರು ಮಾಡ್ತಾರೆ ಅಂತ ಸುದ್ದಿ ಬಂತು. ಆಗಾಗ್ಲೇ ಅವ್ರಿಗೆ ಬಹಳ ವಯಸ್ಸಾಗಿತ್ತು. ಈ ವಯಸ್ಸಿನಲ್ಲಿ ನನಗೆ ನಿವೇಶನ ನೀವು ಏನು ಕೊಡುವಂತ ಅವಶ್ಯಕತೆ ಇಲ್ಲ, ನನಗೇನು ಜೀವನೋಪಾಯಕ್ಕಾಗಿ ಏನ್ ಗೌರವಧನ ಕೊಡ್ತಾ ಇದ್ದೀರಾ ಅದನ್ನ ದಯವಿಟ್ಟು ತಾವು ಮುಂದುವರಿಸಿದ್ರೆ ಸಾಕು, ನನಗೆ ಯಾವುದೇ ರೀತಿಯ ನಿವೇಶನದ ಅವಶ್ಯಕತೆ ಇಲ್ಲ ಅಂತ ಹೇಳಿದವರು. ಒಮ್ಮೆ ಎಸ್.ಕೆ. ಕರೀಂ ಖಾನ್ ಅವರ ಒಂದು ಟ್ರಸ್ಟ್ ಮಾಡೋಣ ಅಂತ ಹೇಳಿ ಗೌರ್ಮೆಂಟ್ ಪ್ರಪೋಸಲ್ ಮಾಡಿದಾಗ ಅದಕ್ಕೂ ಬಹಳ ಖಡಕ್ ಆಗಿ ಉತ್ತರವನ್ನ ಸರ್ಕಾರಕ್ಕೆ ಬರೀತಾರೆ. ಈ ಟ್ರಸ್ಟ್ ಆದ್ಮೇಲೆ 8-10 ಜನ ಟ್ರಸ್ಟಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗತ್ತೆ. ಆಮೇಲೆ ಅವ್ರಿಗೆ ಏನ್ ಕೆಲಸ ಇರುತ್ತೆ ಅಂತ ನನಗೆ ಗೊತ್ತು. ಯಾವುದೇ ತರದ ಘನತರವಾದ ಯಾವುದೇ ಕೆಲಸಗಳು ಆ ಟ್ರಸ್ಟ್ ನಿಂದ ಆಗೋದಿಲ್ಲ. ಹಾಗಾಗಿ ನೀವು ಟ್ರಸ್ಟ್ ನ ಖಂಡಿತ ಮಾಡಬಾರ್ದು, ಯಾವುದೇ ರೀತಿಯಲ್ಲಿ ನನ್ನ ಹೆಸರಲ್ಲಿ ಟ್ರಸ್ಟ್ ಬೇಡ ಅಂತ ಸರ್ಕಾರಕ್ಕೆ ದಿಟ್ಟವಾಗಿ ಕರೀಂ ಖಾನ್ ಬರೀತಾರೆ. ಇವತ್ತಿನ ದಿವಸಗಳಲ್ಲಿ ಸರ್ಕಾರ ಕೊಡುವಂತ ಎಲ್ಲ ಸವಲತ್ತುಗಳನ್ನ ನಾವು ಅನುಭವಿಸುವಂತ ಈ ಸಂದರ್ಭದಲ್ಲಿ ಏನೂ ಬೇಡ ಸರ್ಕಾರದಿಂದ ಅಂತ ಬದುಕಿದಂತ ಒಬ್ಬ ಮಹಾನ್ ಸಾಹಿತಿ ಎಸ್.ಕೆ. ಕರೀಂ ಖಾನ್ ಅವರು ಬಹಳ ವಿಶೇಷವಾಗಿ ಹೇಳ್ತಾ ಇದ್ರು, ಜನರ ಪ್ರೀತಿ ಅಭಿಮಾನಗಳೇ ನನಗೆ ಎಲ್ಲ ತರದ ಸಂಪತ್ತು, ಆ ನಿಟ್ಟಿನಲ್ಲಿ ನಾನು ಬಹಳ ಶ್ರೀಮಂತ ಅಂತ ಅವ್ರು ಭಾವಿಸ್ತಾ ಇದ್ರು. ಅಂದ್ರೆ ಜನಾನುರಾಗವೇ ತನ್ನ ಶ್ರೀಮಂತಿಕೆ ಅಂತ ನಂಬಿದಂತ ಎಸ್.ಕೆ. ಕರೀಂ ಖಾನ್ ತೀರ್ಕೊಂಡ ನಂತರ ಅವರ ಹೆಸರನ್ನು ಉಳಿಸುವಂತ ಯಾವುದೇ ಕೆಲಸಗಳು ಆಗಿಲ್ಲ ಅನ್ನೋದು ಮಾತ್ರ ಬಹಳ ವಿಪರ್ಯಾಸ ಸಂಗತಿ. ನಮಸ್ಕಾರ.